Introduce ourselves to you. I am Spurtya from class 9. I am Mansa VP from class 9. With the divine blessings of Yogi Bhairavaikya Padma Bhushana Parama Pujya Jagadguru Shri 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 Dr. Balagangadharanatha Mahaswamiji, And also His Holiness present lotus feet of Guruji Shri 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 Dr. Nirmalanandanatha Mahaswamiji, and also my sincere pranams to Sartaka Seva Ratna Rajyastava awardee Shri Dr. J.N. Ramakrishna Krishna Gowda Sir, Honorable Secretary of our Emagiri branch and also pillar of our institution. स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं महादेवसुत गुरुगुहनुतो महादेवसुत गुरुगुहनुतो मारकोटि प्रकाशं शान्तं महादेवसुत गुरुगुहनुतो मारकोटि प्रकाशं ನೋಟ್ರಿಯವರಾಗಿರುವಂತ ವಿಜಯ್ ಕುಮಾರ್ ಸರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಶಿಕ್ಷಕ ಬಂಧುಗಳೇ, ಹಾಗೆ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತ ಎಲ್ಲ ಪುಟಾಣಿ ಮಕ್ಕಳೇ, ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ಮಕ್ಕಳ ಬೇಸಿಗೆ ಶಿಬಿರ ನಿಜವಾಗ್ಲೂ ಕೂಡ ಪರಿಣಾಮಕಾರಿಯಾಗಿರೋದ್ರ ಜೊತೆಗೆ ಸಹಾಯ ಆಗ್ತದೆ. ಮುಂದುವರಿಬೇಕು ಮತ್ತು ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಹೆಸರನ್ನ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾದ ನಂಜಪ್ಪನವರು ಸಹ ಭಾಷಣ ಮಾಡ್ತಾ ಇಲ್ಲಿ ನೀವು ನಿಮ್ಮ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡಿಕೊಂಡು ಈ ಸಮಸ್ಯೆಗೆ ಒಳ್ಳೆಯ ಹೆಸರನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆಲ್ಲ ನಮ್ಮ ಶಿಕ್ಷಕರು ಸಹಕರಿಸಬೇಕು ಅಂತ ಹೇಳ್ತಾ ಇಲ್ಲಿ ಬಂದು ತಮ್ಮ ಮುಂದೆ ಒಂದು 2 ಮಾತು ಆಡೋ ಅವಕಾಶ ಇರುವಂಥ ತಮಗೆಲ್ಲರಿಗೂ ವಂದಿಸ್ತಾ ನಿಮಗೆಲ್ಲ ಒಳ್ಳೆಯದನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಪಂಡಿತ್. ಬೆಳಗ್ಗೆ ರಾಮಕೃಷ್ಣ ಗೌಡರು ಒಳ್ಳೆ ಕೆಲಸವನ್ನು ಶುರು ಮಾಡಿದ್ದಾರೆ. ಬೇಸಿಗೆ ಶಿಬಿರ ಅಂತ ಅಂದರೆ ಸುಮಾರು 5 ವರ್ಷದಿಂದ ಹಿಡಿದು 16 ವರ್ಷ ಫಿಕ್ಸ್ ಮಾಡಿದ್ದಾರೆ. 3 ಗಂಟೆ ಒಳಗಡೆ ಇಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿಗೆ ವಿವಿಧ ವಿಧವಾದಂಥ ಆಟೋಪಾಠಗಳನ್ನು ತೋರಿಸ್ತಾರೆ. ಯೋಗ ಇರ್ಬೋದು, ವ್ಯಾಯಾಮ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅವುಗಳಲ್ಲಿ ನೀವು ಉತ್ತಮವಾದಂಥ ನಡವಳಿಕೆಯನ್ನು ನಡೆಸ್ಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಅದು ಭಾರಿ ಉಪಯೋಗ ಬರ್ತದೆ. ಈಗ ಯೋಗ ಕಲ್ತು ಅಂತಂದರೆ ನಿಮ್ಮ ಯೋಗದಲ್ಲಿ ಆರೋಗ್ಯ ಭಾರಿ ವೃದ್ಧಿ ಆಗುತ್ತೆ.
ಮಕ್ಕಳುಗಳು ಭಾಗ ಆದ್ರೆ ಈಗ ಬೇಸಿಗೆ ರಜಾ ಸಮಯ, ಮಕ್ಕಳು ರಜದೊಂದಿಗೆ ಮಜಾ ಮಾಡೋದು. ಆ ಮಜಾ ಮಾಡೋದು ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಎಲ್ಲ ಬಗೆಯ ಶಿಕ್ಷಣವನ್ನ, ವಿವಿಧ ಕಲೆಗಳನ್ನ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನವನ್ನ ಇವತ್ತು ತಜ್ಞರು ಬಂದು ನಿಮ್ಗೆ ಕಲಿಸ್ಕೊಡ್ತಾರೆ. ನಿಮಗೆ ಕರಾಟೆ ಕಲಿಯೋದಿರ್ಬೋದು, ಚಿತ್ರಕಲೆ ಬರೆಯೋದಿರ್ಬೋದು, ಭಾಷಣ ಮಾಡೋದಿರ್ಬೋದು, ವಿಜ್ಞಾನ ವಸ್ತು ಪ್ರದರ್ಶನಗಳನ್ನ ತಯಾರು ಮಾಡೋದಿರ್ಬೋದು, ಕತೆ ಹೇಳೋದಿರ್ಬೋದು, ಹೀಗೆ ಎಲ್ಲ ಬಗೆಯ ವಿಚಾರಗಳಲ್ಲಿ ಹಾಡು ಹೇಳೋದಿರ್ಬೋದು. ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಿಮಗೆ ಈ ಬೇಸಿಗೆ ಶಿಬಿರದಲ್ಲಿ ಎಲ್ಲಾ ರೀತಿಯ ಕಲೆಗಳನ್ನ ಕಲಿಸ್ಕೊಡ್ತಾರೆ. ಈ ಕಲೆಗಳನ್ನ ನಾವು ಕಲಿಯೋದ್ರಿಂದ ಪಾಠ ಪ್ರವಚನಗಳು, ಆಟೋಟಗಳ ಜೊತೆಗೆ ನಾವು ಮುಂದೆ ಸಮಾಜದಲ್ಲಿ ಬದುಕನ್ನ ಉತ್ತಮ ನಾಗರಿಕರಾಗಿ ನಡೆಸಬೇಕಾದ್ರೆ ಬೇಕಾಗಿರುವಂತ ಎಲ್ಲ ಬಗೆಯ ಮಾರ್ಗದರ್ಶನ, ಹಾಗೆ ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ನಾವು ಸವಾಲುಗಳನ್ನ ಎದುರಿಸೋದಕ್ಕೆ ಬೇಕಾದಂತ ಮಾರ್ಗದರ್ಶನ, ತಿಳುವಳಿಕೆ, ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಯಾವ ಯಾವ ಆವಿಷ್ಕಾರಗಳಾಗ್ತಾ ಇದ್ದಾವೆ, ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ ಅನ್ನೋದ್ರ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಸಂಪನ್ಮೂಲ ವ್ಯಕ್ತಿಗಳು ಮಾಡ್ತಾರೆ. ಈ ಒಂದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ 100 ಜನ ಮಕ್ಕಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಈ ಯುಗಾದಿಯ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇರೋದ್ರಿಂದ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಅಂದ್ಬಿಟ್ಟು ಆಯೋಜಕರು ತಿಳಿಸಿದರು. ನಿಜವಾಗ್ಲೂ ಕೂಡ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಮಕ್ಕಳು ರಜಾ ಸಮಯದಲ್ಲಿ ವ್ಯರ್ಥವಾಗಿ ಸಮಯವನ್ನ ಹಾಳು ಮಾಡೋದ್ರ ಬದಲು ಇಂಥ ಒಂದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ರೆ ಅವರ ಕಲಿಕೆಗೆ ಪೂರಕವಾದಂತಹ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತದೆ. ಅವರು ಮುಂದೆ ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನ, ನಡವಳಿಕೆಯನ್ನ ಕಲಿಯೋದಕ್ಕೆ ಸಹಾಯ ಆಗ್ತದೆ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ. ಹಸಿದಾಗ ನಮಗೆ ಹೊಟ್ಟೆಗೆ ತಿನ್ನೋದಕ್ಕೆ ಬೇಕಾಗಿರುವಂತ ಅನ್ನ, ಹಾಗೇನೆ ನಮ್ಮ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಈ ಎಲ್ಲ ಬಗೆಯ ಕಲೆಗಳನ್ನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಸಕ್ರಿಯವಾಗಿ ಭಾಗವಹಿಸಿದ್ರೆ ನಾವು ಮುಂದೆ ಬೆಳೆದು ದೊಡ್ಡವರಾದಾಗ ಸಾಧನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳು ನಿಮ್ಗೆ ಏನೇನು ಟಿಪ್ಸ್ ಗಳನ್ನ ನೀಡ್ತಾರೆ, ಅದನ್ನೆಲ್ಲ ನೀವು ಕಲಿಬೇಕು, ಮನನ ಮಾಡ್ಕೋಬೇಕು. ಇಲ್ಲೊಂದು ಚಿತ್ರ ಇದೆ ನೋಡಿ, ಯಾರು ಚಿತ್ರ ಹೇಳಿರೋದು ನಿಮ್ಗೆಲ್ಲ ಗೊತ್ತು. ನಿಮ್ಗೆ ಯಾರು ಹೇಳಿರೋದು? ಛೋಟಾ ಭೀಮ್. ಅವನು ಎಷ್ಟು ಶಕ್ತಿಶಾಲಿ ಅಲ್ವಾ? ಇವೆಲ್ಲ ನೋಡಿದ್ರಿ ಕಾರ್ಟೂನ್ಗಳು. ಅವನ ಕೆಲಸ ಏನಪ್ಪಾ ಅಂದ್ರೆ, ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಹೋಗಿ ಬುದ್ಧಿ ಕಲಿಸುವಂಥದ್ದು, ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ ಛೋಟಾ ಭೀಮ್ ಮಾಡ್ತಾನೆ. ಅದೇ ರೀತಿ ನೀವು ಕೂಡ ಒಳ್ಳೆ ವಿಚಾರಗಳನ್ನ ಕಲಿತು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಬೇರೆ ನಿಮ್ಮ ಸ್ನೇಹಿತರಿಗೆ ಮಾದರಿ ಆಗಬೇಕು. ಯಾರು ಬೇಸಿಗೆ ಶಿಬಿರಕ್ಕೆ ಬಂದಿಲ್ಲ, ನಿಮ್ಮ ಸ್ನೇಹಿತರುಗಳು ಯಾರು ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು ಶಿಬಿರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ, ಈ ಒಂದು ಮಕ್ಕಳ ಬೇಸಿಗೆ ಶಿಬಿರ ಯಶಸ್ವಿಯಾಗಲಿ. ನಿಮ್ಮ ಕಲಿಕೆ ಚಟುವಟಿಕೆ ಈ ಒಂದು ಬೇಸಿಗೆ ಶಿಬಿರ